ದರಿದೇವರ ಮತ್ತು ಜಕ್ಕಮ್ಮ ದೇವಿ ತಂದೆ ತಾಯಿ ಆಗಿರುವಂತಹ ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿಯವರ ಒಂದು ಮೂಲ ಸಮಾಧಿ. ಇಲ್ಲಿಂದ ನಾವು ದರಿದೇವ್ರು ಎಲ್ಲಿ ಹೋಗಿ ಸ್ಥಾಪನಾ ಆದ್ರು ಅನ್ನೋದು ನಿಮಗೆ ತೋರಿಸ್ತೀವಿ. ಆ ವಿಷಯ ಅಷ್ಟೇ ನಾನು ನಿಮ್ಗೆ ತಿಳಿಸ್ಕೊಡೋ ಹೊರತಾಗಿ ನನಗೇನು ಹೆಚ್ಚಿಂದೇನು ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಮಹಾರಾಷ್ಟ್ರದಿಂದ ಬರುವಂತ ಭಕ್ತರೆಲ್ಲ ಇದೇ ಲೈನ್ದಾಗ ಬರ್ತಾರೆ, ಇದೇ ರೂಟ್ನಾಗ. ಇವ್ ಕಲ್ ಹಿಂಗ್ ಯಾಕೆ ಏರ್ಸ್ಯಾರ ಅಂತ ಕೇಳಿದ್ರಿ ಅಂದ್ರ ಅವ್ರ ಸಂಕಲ್ಪ ಮನೋಭಾವನೆಗಳು ಏನರಿ ಬಿಡ್ಕೊಂಡು ಕಲ್ ಏರ್ಸ್ಕೋತಾರ್ರಿ. ಇದಕ್ಕ ಆ ಕಡೆ ಮಹಾರಾಷ್ಟ್ರ ಇದು ಏನ್ ಬೋರ್ಡರ್ ಕಾಣಿಸ್ತ ನೋಡ್ರಿ. ರೀ ಇದು ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಇದ. ಇದು ಬೋರ್ಡ್ರಿ. ಈ ಸರ್ ನಾವು ನಿಂತಿದ್ದಾಗ ಕರ್ನಾಟಕ ರೀ. ಅದು ಅಚ್ಚಿ ಕಡೆ ಏನದಲ್ರಿ ಮಹಾರಾಷ್ಟ್ರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗ ಹೊಂದಿರುವ ತಿಕೋಟ ತಾಲೂಕಿನ ಅತ್ಯಂತ ದೊಡ್ಡ ಪುಣ್ಯ ಸ್ಥಳ ಅಂತಾನೆ ಹೇಳ್ಬೋದು, ಮತ್ತು ಧಾರ್ಮಿಕ ಕ್ಷೇತ್ರ ಅಂತಾನು ಕೂಡ ಕರಿಬೋದು. ಆ ಧಾರ್ಮಿಕ ಕ್ಷೇತ್ರ ಯಾವ ರೀತಿ ಬಂದಿಲ್ಲಿ ಐತ್ ಅನ್ನುವಂಥದನ್ನ ಬಹಳ ಜನರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದ್ರ ಆ ತುಪ್ಪರಟ್ಟಿ ರಾಜ್ಯದ ಮನಿತಾನದಾಗಿರ್ತಕ್ಕಂಥ ಸಾತ್ವಿಕ ರಾಜ ಮತ್ತು ಸುಶೀಲಾ ರಾಣಿ ಅವರ ಮುದ್ದಿನ ಮಗನಾಗಿ ಅವ್ರ ಉದುರೊಳಗೆ ಜನಿಸಿ ಬಂದಿರತಕ್ಕಂತ ದರಿದೇವರ ಅಜ್ಜಾರ ಕರ್ತರ ಗದ್ದಿಗೆ ಅಲ್ಲಿ ಕೆಳಗಡೆ. ಅದಾದ ನಂತರ ಅವ್ರ ತಂಗಿ ಆಗಿರ್ತಕ್ಕಂತ ಜಕ್ಕಮ್ಮ ದೇವಿ ಹುಟ್ಟಿ ಒಂದು ಕೆಲವೇ ದಿನಗಳಲ್ಲಿ ಅವ್ರ ಕೈಲಾಸವಾಸಿ ಆಗ್ತಾರೆ, ತಂದೆ ತಾಯಿ ಇಬ್ರು ಕೂಡ. ಅವಾಗ ಅಣ್ಣನಾಗಿರ್ತಕ್ಕಂತ ದರಿದೇವರ ಅಜ್ಜಾರ ತಂಗಿಗೆ ಏನ್ ಮಾನ ಕೊಡ್ಬೇಕು, ಏನ್ ಸಂಪ್ರದಾಯ ಕೊಡ್ಬೇಕು ಅನ್ನೋದು ಎಲ್ಲ ಕೂಡ ಕೊಟ್ಟಾನ. ಅದಾದ ನಂತರ ಇಲ್ಲಿ ಬಂದು ಏನೇನ ಪವಾಡ ಆಯ್ತು, ಮತ್ತ ಅಲ್ಲಿದ ಈಗ ದರಿದೇವರ ದೇವಸ್ಥಾನಕ್ಕೆ ಹೋಗಿತ್ತ ಮೊದಲ ಈಗ ನಾವು ಎಲ್ಲಿದೇವು ಅಂತ ಕೇಳಿದ್ರ ತುಪ್ಪದಹಟ್ಟಿ ಗ್ರಾಮದಾಗ ಅದೀವಿ ನಾವು. ಅಂದ್ರೆ ಮೊದಲ ಹಳೆ ಒಂದು 12ನೇ ಶತಮಾನದ ಆಚೆ ಕಡೆ ನಡೆದಿರ್ತಕ್ಕಂಥ ರಾಜಧಾನಿ ಇದು ತುಪ್ಪದಹಟ್ಟಿ ಗ್ರಾಮ. ಇದೆಲ್ಲ ಇಲ್ಲಿ ರಾಜ್ಯರ ಮನಿತಾನ ಇಲ್ಲೇ ಇತ್ತು, ಮತ್ತೆ ಅದ್ರಲ್ಲಿ ಇಲ್ಲೇ ಎಲ್ಲಾ ರಾಜಧಾನಿ ಇತ್ತು. ಇಲ್ಲಿ ಏನೇನ್ ನಡೀತು, ಇಲ್ಲಿದ ವಿಶೇಷತೆ ಹೆಂಗ, ಮತ್ತ ಅವ್ರ ತಂದೆ ತಾಯಿ ಇಲ್ಲೇ ಇದ್ರ ಅನ್ನುವಂಥದ್ದು ವಿಷಯ ಕೂಡ ಇಲ್ಲಿ ಬರ್ತದ. ಅದಾದ ನಂತರ ಇಲ್ಲಿ ತುಪ್ಪದಹಟ್ಟಿಯನ್ನ ತೋರಿಸ್ಕೊಂಡು ಅಲ್ಲಿ ಹೋಗಿ ದರಿಕಾ ನಜಾರ್ ದರ್ಶನ ಕೂಡ ಮಾಡಿಸ್ತೀವಿ. ಈ ತುಪ್ಪದಹಟ್ಟಿ ಗ್ರಾಮದಲ್ಲಿ ಏನೇನ್ ನಡೀತು, ಇಲ್ಲಿ ಏನೇನು ಇತಿಹಾಸ ಅದ ಅನ್ನುವಂಥದನ್ನ ಸಣ್ಣ ಒಂದ್ ಹಿರಿಯರ ಅವ್ರಿಗೆ ಹೇಳಿದಷ್ಟು ಅವ್ರು ನಮಗೆ ಹೇಳ್ತಾರ. ಏನ್ ಗೊತ್ತಿದ್ದಷ್ಟು ಜನರಿಗೆ ನಾವು ತಿಳಿಸ್ತೀವಿ ಅಷ್ಟೇ. ಬಟ್ ಎಲ್ಲಾನು ಗೊತ್ತಿದೆ ಅಂತೇಳಿ ನಾವು ಹೇಳಂಗಿಲ್ಲ, ಗೊತ್ತಿದ್ದಷ್ಟು ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ದರಿದೇವರ ಅಜ್ಜಾರ ಪೂಜಾರಿಗಳ ಗದ್ದಿಗೆ ಪೂಜಾರಿಗಳಾಗಿರ್ತಕ್ಕಂಥ ಸೋಮೇಶ್ ಅನ್ನೋರು ಕೂಡ ನಮ್ಮ ಚಾನಲ್ ಸ್ವಾಗತ. ಯಾಕಂತಂದ್ರ ಅವ್ರು ನಮ್ಮ ಸಂಬಂಧ ಪಾಪ ಇವತ್ತ ಸುಟ್ಟಿ ಇದ್ರು ಕೂಡ ಬಂದ್ ಇಲ್ಲಿ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಇದಾರ. ಇದೇನೇನ್ ಮಾಹಿತಿ ಇದೆ ಅನ್ನೋಂಥದನ್ನ ಇಲ್ಲಿ ಪೂಜಾರಿ ಅವ್ರು ಮಾತಾಡ್ಕೊಂತ ಹೋಗ್ತಾರ. ನಾನ್ ಇವತ್ತು ಕ್ಯಾಮ್ರಾಮ್ಯಾನ್ ಬರ್ದಿರೋ ಕಾರಣಕ್ಕೆ ನಾನೇ ವಿಡಿಯೋ ಮಾಡ್ಬೇಕಾಗೈತಿ, ಅದಕ್ಕಾಗಿ ಅವ್ರು ಹೇಳ್ಕೊತ ಹೋಗ್ತಾರ ಅಷ್ಟೇ. ದಯವಿಟ್ಟು ಇದೇ ರೀತಿ ನೋಡ್ತಾ ಇರಿ. ಮತ್ತೆ ಇಲ್ಲಿ ದರಿಕಾ ನಜಾರ್ ಮಠಕ್ಕೆ ಬಂದಾಗ ಈ ತುಪ್ಪದಹಟ್ಟಿ ಗ್ರಾಮಕ್ಕೆ ಬಂದ್ ಕೆಲವು ಜನ ಬಂದ್ ನೋಡ್ಕೊಂತ ಹೋಗಿ ಹಂಗೆ. ಯಾಕಂದ್ರೆ ಜನ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಡೆವಲಪ್ ಆಗಿ ಚಲೋ ಹಾಕದ. ಹಂಗೊಂದು ಎಲ್ಲಾ ಕಡೆನೂ ಪದ್ಧತಿ ಅದ. ಬಟ್ ದಯವಿಟ್ಟು ಇಲ್ಲಿ ಜನ ಇಲ್ಲಿ ತುಪ್ಪದಹಟ್ಟಿ ಗ್ರಾಮಕ್ಕೆ ಬಂದ್ ಹೋಗಿ ಆ ದರಿಕಾ ನಜಾರ್ ತಂದೆ ತಾಯಿ ಅವ್ರ ತುಪ್ಪದಹಟ್ಟಿ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ರಿ ಅಂತೇಳಿ ನಮ್ಮ ವಿನಂತಿ ಅದ. ದಯವಿಟ್ಟು ಬಂದು ಹೋಗ್ರಿ, ಯಾರಿಗೂ ಗೊತ್ತಿಲ್ಲ ಅದನ್ನ ತೋರಿಸ್ತಾ ಇದೀವಿ. ನಮಸ್ಕಾರ. ನಾವು ಶ್ರೀ ದರಿದೇವರ ಪೂಜಾರಿಗಳಾದಂಥ ಸೋಮೇಶ್ ಪೂಜಾರಿ. ತಮ್ಮಲ್ಲಿ ಸರ್ವ ಭಕ್ತರಿಗೆ ತಿಳಿಸುವುದೇನೆಂದರೆ, ಇಲ್ಲಿ ಶ್ರೀ ದರಿದೇವರ ತಂದೆ ತಾಯಿ ಆದಂಥ ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿ ಅವರು ಇಲ್ಲಿ ರಾಜ್ಯಭಾರ ಮಾಡ್ತಿದ್ರು. ಇದು ತುಪ್ಪದಹಟ್ಟಿ ಅನ್ನುವಂಥ ಒಂದು ರಾಜಧಾನಿ. ಈ ರಾಜಧಾನಿ ಒಳಗೆ ಅವರ ಇಲ್ಲಿ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಿದ್ರು. ಅವರಿಗೆ ಈ ದರಿದೇವರು ಮತ್ತು ಜಕ್ಕಮ್ಮ ದೇವಿ ಇಬ್ರು ಮಕ್ಕಳಾದ ಬಳಿಕ ಮುಂದೆ ಕೆಲವೇ ದಿನದೊಳಗೆ ತೀರು ಆದ್ರು ಅವರು. ದರಿದೇವರು ಮತ್ತು ಜಕ್ಕಮ್ಮ ಅವರೇ ರಾಜ್ಯಭಾರವನ್ನು ನಡೆಸ್ಕೊಂಡು ಹೊಂಟರು. ಈ ತುಪ್ಪದಹಟ್ಟಿ ಒಳಗೆ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಿದ್ರು ಅವರು, ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿ. ಅದು ಮುಂದೆ ಕೆಲವು ದಿನಗಳ ನಂತರ ತೀರು ಆದ ಬಳಿಕ ರಾಜ್ಯಭಾರವನ್ನು ದರಿದೇವರೇ ಮಾಡ್ಕೋತ ಹೊಂಟ್ರು. ಈ ತುಪ್ಪದಹಟ್ಟಿ ಒಳಗೆ ಅಗದಿ ವಿಶೇಷತೆ ಏನಂದ್ರೆ, ತುಪ್ಪದಹಟ್ಟಿ ಹತ್ತ ಬರ್ಲಾಕ ಮೂಲ ಕಾರಣ ಏನಂದ್ರೆ, ಒಂದು ಇಲ್ಲಿ ಜಾನುವಾರುಗಳು ಜಾಸ್ತಿ ಇದ್ವು, ಅಂದ್ರೆ ಆಕಳುಗಳು ಜಾಸ್ತಿ ಇದ್ವು. ಇಲ್ಲಿ ತುಪ್ಪವನ್ನು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿತ್ತು. ಅದರಿಂದ ಇಲ್ಲಿದೆ ಎಲ್ಲ ಕಡೆ ಡಿಸ್ಪ್ಯಾಚ್ ಆಗೋದು ತುಪ್ಪದಹಟ್ಟಿಯಿಂದೆ ಹಿಂದಿನ ಕಾಲದೊಳಗ. ಅಂದ್ರೆ ತುಪ್ಪದಹಟ್ಟಿ ಗ್ರಾಮ ಅಂದ್ರೆ ಇಲ್ಲಿ ಒಂದು ರಾಜಧಾನಿ ಇದ್ದಂಗ್ರಿ. ಇದು ದೊಡ್ಡ ರಾಜಧಾನಿನೇ ಇದು. ಅಂದ್ರ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರ, ಒಂದೇದ್ದು ಇದು ಒಂದು ದೊಡ್ಡ ರಾಜಧಾನಿಯಾಗಿ ಒಂದು ಹಿಂದೂ ಧರ್ಮದ ಒಂದು ಸಂಕೇತದಿಂದ ಬೆಳೆದು ಬಂದಂತ ಒಂದು ರಾಜ್ಯ ಇದು. ಇಲ್ಲಿ ತದನಂತರ ಅವರು ತೀರಿದ ನಂತರ ದರಿದೇವರ ಹಸ್ತಕ್ಷೇಪದಿಂದ
ಅಲ್ಲಿ ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿಯವರ ಸಮಾಧಿ. ಈ ಸಮಾಧಿಯನ್ನು ನೋಡ್ಬೋದು ನೀವು. ಇದಲ್ರಿ ಹಾ, ಇದೇ ಮೇನ್ ಸಮಾಧಿ. ಅಲ್ಲೇ ಹೋಗೋಣ್ರಿ. ಇದು ನೋಡ್ರಿ ಸಾತ್ವಿಕ ರಾಜ ಮತ್ತು ಸುಶೀಲಮ್ಮ ರಾಣಿ ಅವರು. ಅವರೇ ಸದ್ ಇಲ್ಲಿ ದರಿದೇವರ ಹಸ್ತದಿಂದ ಇಲ್ಲಿ ಸಮಾಧಿಯನ್ನು ನಿರ್ಮಾಣ ಆಗ್ಯದ. ಈಗೆಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲ, ಎಲ್ಲವೂ ಹಾಳಾಗತ್ತದ.